ಕೇಂದ್ರ ಸರ್ಕಾರದ ದಮನಕಾರಿ ಕಾರ್ಮಿಕ ಸಂಹಿತೆಗಳ ಜಾರಿಯನ್ನು ಖಂಡಿಸಿ ಹಾಗೂ 1976ರ ಎಸ್ಪಿಇ ಕಾಯ್ದೆಯನ್ನು ರಕ್ಷಿಸಲು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಮಿಕ ಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಭಾರತ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘಗಳ ಒಕ್ಕೂಟದ ಸಂಯೋಜಿತವಾಗಿರುವ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ರಾಯಚೂರು ಘಟಕದ ವತಿಯಿಂದ 1976ರ ಎಸ್ಪಿಇ ಕಾಯ್ದೆಯನ್ನು ರಕ್ಷಿಸಲು ದೇಶವ್ಯಾಪಿ ಪ್ರತಿಭಟನೆ ನಡೆಸಲು ಉದ್ದೇಶಿಸಿರುವ ಭಾಗವಾಗಿ ಇಂದು ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನಾ ಶೆಡ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಾರಿ ಬೇಡವೇ ಬೇಡ. ಕರ್ನಾಟಕ ರಾಜ್ಯದಲ್ಲಿ 4 ಲೇಬರ್ ಕೋಡ್ಗಳನ್ನು ಜಾರಿ ಬೇಡವೇ ಬೇಡ. ಮಾಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರನ್ನು ರಕ್ಷಣೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. 4 ಲೇಬರ್ ಕೋಡ್ಗಳು ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ. ಕಾರ್ಮಿಕರನ್ನು ಬೀದಿ ಪಾಲು ಮಾಡುತ್ತಿರುವ 4 ಲೇಬರ್ ಕೋಡ್ಗಳ ಜಾರಿ ಬೇಡವೇ ಬೇಡ. 4 ಲೇಬರ್ ಕೋಡ್ಗಳ ಜಾರಿ ಬೇಡವೇ ಬೇಡ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಲೇಬಾರದು. ಕೇಂದ್ರೀಯ ಟ್ರೇಡ್ ಯೂನಿಯನ್ಗಳು, ಸ್ವತಂತ್ರ ಕೈಗಾರಿಕಾ ಫೆಡರೇಷನ್ಗಳು ಮತ್ತು ದೇಶದ ಲಕ್ಷಾಂತರ ಕಾರ್ಮಿಕರ ವ್ಯಾಪಕ ವಿರೋಧವಿದ್ದರೂ ಕೇಂದ್ರದಲ್ಲಿರುವ ಮೋದಿ ಸರ್ಕಾರವು ಕಳೆದ 21ರಿಂದ ಏಕಪಕ್ಷೀಯವಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ವಿರೋಧಿ ನಡೆಯನ್ನು ಕಟುವಾಗಿ ಟೀಕಿಸಿ ನವೆಂಬರ್ 26ರಂದು ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳ ಪ್ರತಿಗಳನ್ನು ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಸುಟ್ಟು ಹಾಕುವ ಮೂಲಕ ಪ್ರತಿಭಟನೆ ಮಾಡಿದರು. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣ ಪಡೆದು ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಋಣ ತೀರಿಸುವ ಸಲುವಾಗಿ ಇದುವರೆಗೂ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯದೇ ಇರುವುದರಿಂದ ಈಗ ಹೋರಾಟವನ್ನು ದೇಶವ್ಯಾಪ್ತಿಯಾಗಿ ತೀವ್ರಗೊಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ರಕ್ಷಣೆಗೆ ಇದ್ದಂತ ಟ್ರೇಡ್ ಯೂನಿಯನ್ ಅಧಿನಿಯಮ 1926, ಕೈಗಾರಿಕಾ ವಿವಾದ ಅಧಿನಿಯಮ 1947 ಮತ್ತು ಮಾರಾಟ ಪ್ರತಿನಿಧಿಗಳ ಅಧಿನಿಯಮ 1976 ಸೇರಿದಂತೆ 29 ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿದೆ. ದೀರ್ಘಕಾಲದಿಂದ ಕಾರ್ಮಿಕರ ರಕ್ಷಣೆಗೆ ಇದ್ದ ಈ ಕಾನೂನುಗಳಿಂದ ಕಾರ್ಮಿಕರು ತಮ್ಮ ಕೆಲಸಗಳನ್ನು ರಕ್ಷಿಸಿಕೊಳ್ಳಲು ಅಲ್ಪಮಟ್ಟಿಗೆ ಸಹಕಾರಿಯಾಗಿದ್ದವು. ಇಂತಹ ಸಂದರ್ಭದಲ್ಲಿ ಕಾರ್ಮಿಕ ಕಾನೂನುಗಳನ್ನು ಬಲಪಡಿಸುವ ಬದಲು ದುರ್ಬಲಗೊಳಿಸಲು, ಸಾಮೂಹಿಕ ಚೌಕಾಸಿಯ ಹಕ್ಕುಗಳನ್ನು ಕುಗ್ಗಿಸಲು ಮತ್ತು ಮಾಲೀಕರ ಪಾಲಿಗೆ ಭಾರಿ ಅನಾನುಕೂಲವಾಗುವಂತೆ ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳನ್ನು ಉದ್ದೇಶಪೂರ್ವಕವಾಗಿ ಜಾರಿಗೆ ತರುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೇಂದ್ರ ಸರ್ಕಾರವು ತಕ್ಷಣ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವ ಈ 4 ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು. ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತು ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಕಾರ್ಮಿಕರಿಗೆ ಅಭಯ ನೀಡಬೇಕು ಎಂದು ಆಗ್ರಹಿಸಿದರು. This memorandum is being submitted to express our deep concern over the enforcement of the Labour Code from 21st November 2025 and its serious implications for sales promotional employees governed under the SP Act 1976. The Sales Promotional Employees Act 1976 was framed as a separate legislation to the govern of the conditions of service of the sales promotional employees based on the petition submitted by the FMRA to the Committee of Petitions Rajya Sabha and assessing the justification of demands of FMRA. Recommendation was made by the Committee Petition Rajya Sabha to have a separate legislation for the sales promotional employees. The Sales Promotional Employees Bill was introduced in the Parliament and being passed in the both houses of Parliament and received the assent of the President on 25th January 1976 and came in force on 6th March 1976. Later, the central government extended the SP Act 1976 to 10 other industries. Also, the Industrial Tripartite Committee meeting held in August 2017 recommended for framing statutory working rules and under the Section 12 of the said Act. Since the SPs under the banner of FMRA have been consistently pursuing the Union government to notify the statutory working rules, but without paying heed of the justified demands of the SPs, this specific legislation has been repealed by the government
to notify the statutory working rules. But without paying heed of the justification defined of the SPs, this specific legislation has been repealed by the but occupational safety, health and working conditions code, OSH code, and the provisions of this craft specific legislation have been arbitrarily and unjustifiably curtailed to deprive the SPE from the existing coverage and the benefits. At this junction, the enforcement of labor codes has been created deep uncertainty amongst the workers that includes lack of SPs across the country. The code has notified to safeguard the rights and the benefits earned through years of struggles under the SP Act, and instead of placing the SP in even more vulnerable position, the benefits of the codes as advertising through the different mediums are not true and proper, rather to ploy to mask the real employment situation of the SPs. With the enforcement of the codes, the exploitative practices of the employers will further intensify, creating a serious crisis situation for the SPs. In this background, the following demands are placed to your esteemed desk for the redressal. Stop imposing 4 labor codes in unconstitutional and arbitrary manner. Protect Self-Promotional Employees Act 1976. Frame statutory working rules under the Section 12 of Promotion Employees Act 1976. Yours sincerely from K. Samandasarya, Raichur. Sir, we request to forward this memorandum to our Labour Minister, Central Labour Minister. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ದೇಸಾಯಿ, ಘಟಕದ ಅಧ್ಯಕ್ಷ ಆರ್.ಬಿ. ಪಾಟೀಲ್, ಕಾರ್ಯದರ್ಶಿ ತೋಟಯ್ಯ, ಜಂಟಿ ಕಾರ್ಯದರ್ಶಿಗಳಾದ ತಿಮ್ಮಪ್ಪ, ರಾಣೆ, ಖಜಾಂಚಿ ಕೃಷ್ಣ ಸೇರಿದಂತೆ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ದರು.